ಈವನ್ ಯೇಸುವಿನ ಜನನ ಆಗಿಲ್ಲ. ಆದ್ರೆ ಈಗ ನಾವು ಒಂಥರ ಟ್ಯಾಲಿ ಮಾಡುವಾಗ ಈ ಅಂಟಿಯೋಕಸ್ ಎಪಿಫನಸ್ ಒಂದು ಆಂಟಿ ಕ್ರೈಸ್ಟಿನ ಒಂದು ಚಿಹ್ನೆಯಾಗಿ ನಾವು ತಗೊಳ್ಬಹುದು. ಸೊ ಪ್ರಿಯರೇ, ಸೊ ಅದಾದ್ಮೇಲೆ ಮುಂದುವರಿಸಿ ಓದುವಾಗ ಈ ರಾಜನು ನಾಶ ಆಗ್ತದೆ. ಪ್ರಿಯರೇ, ಒಂದು ಮಾತ್ರ ಹೇಳ್ತೀನಿ, ಯಾರೇ ಏನೇ ದುರಂತಗಳು ಬಂದರೂ ಇಸ್ರಾಯೇಲ್ ಜನರ ಜೀವನದಲ್ಲಿ ನೋಡಿ, ಆ ಈಜಿಪ್ತಿನಿಂದ ತುಂಬಾ ಸಫರಿಂಗ್ ಆಯ್ತು ಇಸ್ರಾಯೇಲ್ ಜನರಿಗೆ. ಆದ್ರೆ ಅಲ್ಲಿಂದ ದೇವರ ಈ ಸಫರಿಂಗಿನ ಮಧ್ಯೆ ಅವರನ್ನು ಕೆಂಪು ಸಮುದ್ರವನ್ನು ದಾಟಿಸಿ ಮರುಭೂಮಿಯಲ್ಲಿ ದಾಟಿ ಕರ್ಕೊಂಡು ಬಂದರು. ಅವರಿಗೊಂದು ಮಹಾ ಫೀಸ್ಟ್ ಅನ್ನು ಕೊಟ್ರು, ಪಾಸ್ ಓವರ್ ಫೀಸ್ಟ್. ನಿಮ್ಗೆ ಯಾವಾಗೆಲ್ಲ ಸಫರಿಂಗ್ ಆಗ್ತದೋ ಅದರ ಕೊನೆ ಒಂದು ಫೀಸ್ಟ್ ಆಗಿರುತ್ತದೆ. ಈಗ ಇಲ್ಲಿ ಯಹೂದ್ಯರು ದೊಡ್ಡ ಸಫರಿಂಗ್ ಹೋಗ್ತಾ ಇತ್ತು, ಸಫರಿಂಗ್ ಅಲ್ಲಿ ಇದ್ದಾರೆ. ಅವರು ಬೇರೆ ಗುಲಾಮರಾಗಿದ್ದಾರೆ, ಇನ್ನೊಂದ್ ಕಡೆ ಅವರ ದೇವಾಲಯ ಹಾಳಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಇದರ ಕೊನೆಯಲ್ಲಿ ದೊಡ್ಡ ಫೀಸ್ಟ್ ಆಗಿ ಯಾರು ಬಂದ್ರು? ಕ್ರಿಸ್ಮಸ್ ಹಬ್ಬವನ್ನು ಬಂತು, ಯೇಸು ಸ್ವಾಮಿಯ ಜನನ ಉಂಟಾಯಿತು ಈ ಒಂದು ದುರಂತಗಳ ಮಧ್ಯೆ, ಅದರ ಕೊನೆಯ. ಇದು ನಮ್ಗೊಂದು ಶುಭ ಸಂದೇಶವೇ. ನಮ್ ಜೀವನದಲ್ಲಿ ದುರಂತಗಳ ಆ ಕಣ್ಣೀರಿನ ಆ ಉಪ್ಪು ರುಚಿಯನ್ನು ರುಚಿಸಿರುವ ವ್ಯಕ್ತಿಗಳು ನಾವಾಗಿದ್ದರೆ, ಬೇರೆ ಆಂಟಿಸಿಪೇಟ್ ಮಾಡಿ, ಎಕ್ಸ್ಪೆಕ್ಟ್ ಮಾಡಿ, ನಿಮಗೂ ಒಂದು ದೊಡ್ಡ ಫೀಸ್ಟ್ ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ಬಂದೇ ಬರುತ್ತದೆ. ಚರಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಚರಿತ್ರೆ ಎಲ್ಲ ಕಡೆನೂ ರಿಪೀಟ್ ಆಗಿದೆ. ಇಸ್ರಾಯೇಲ್ ಜನರು ಗುಲಾಮರಾಗಿರುವ ಅವಸ್ಥೆಯಲ್ಲಿ ಅವರಿಗೆ ಹಾಲು ಜೇನು ಹರಿಯುವ ಕಾನಾನ್ ಊರನ್ನು ಕೊಟ್ರು. ಇಲ್ಲಿ ಇಸ್ರಾಯೇಲ್ ಜನರು ಗುಲಾಮರಾಗಿ ಈ ಮೇದ್ಯ ಪರ್ಷಿಯಾ ರಾಜ್ಯದಲ್ಲಿ ಗುಲಾಮರಾಗಿದ್ದಾಗ ಅವರಿಗೆ ಒಬ್ಬ ರಕ್ಷಕನಾದ ಯೇಸು ಸ್ವಾಮಿಯನ್ನು ಕೊಟ್ರು. ಪ್ರಿಯರೇ, ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನರು, ಕ್ರೈಸ್ತರು ಯೇಸುವಿನ ಮರಣ ನಂತರ ಅನೇಕ ರೀತಿಯಲ್ಲಿ ದುರಂತಗಳನ್ನು ಅನುಭವಿಸುವಾಗ ಅವರನ್ನು ಮುನ್ನಡೆಸಲು ದೇವರೊಂದು ಸಂತ ಪೌಲನನ್ನು ಕೊಟ್ರು. ಇದೇ ರೀತಿ ನಾವು ನೋಡ್ಬೋದು, ಅಂಥ ದುರಂತಗಳ ಮಧ್ಯೆ ದೇವರೊಬ್ಬೊಬ್ಬ ಪ್ರವಾದಿಗಳ ಚರಿತ್ರದಲ್ಲಿ ನೋಡಿದಾಗ ಸಂತ ಅಂತೋಣಿಯವರು, ಸೇಂಟ್ ಫ್ರಾನ್ಸಿಸ್ ಅಸೀಸಿ, ಇನ್ನು ಮುಂದೆ ಒಂದೊಂದು ಸಂದರ್ಭಗಳು ನಮ್ಗೆ ದೇವರ ಹತ್ರ ಕೊಟ್ಟವರೆ. ಅವರೆಲ್ಲ ಈಗ ಅವರ ಹಬ್ಬಗಳು ದೊಡ್ಡ ಫೀಸ್ಟ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರಿಯರೇ, ಇದು ಒಂದು ಕಾಲಕ್ಕೆ ಮಾತ್ರವಲ್ಲ, ಇಡೀ ಚರಿತ್ರದಲ್ಲಿ ನಿರಂತರವಾಗಿ ನಡೀತಾ ಇರುವ ಕಾರ್ಯ ಇದು. ಆದ್ರೆ ಇದ್ರಲ್ಲಿ ನಾವು ನಂಬಬೇಕು, ನಮ್ ಜೀವನದಲ್ಲಿ ಒಂದು ಹಬ್ಬ ಬರುತ್ತದೆ, ನಾವು ವಿಶ್ವಾಸಿಸಬೇಕು. ಹೌದು, ನಾವು ನೋಡುವುದಾದ್ರೆ ಒಳ್ಳೇದಾಗಿ ಏನೂ ಕಾಣಲ್ಲ. ಕೆಲವೊಮ್ಮೆ ಕುಟುಂಬದ ಅವಸ್ಥೆಗಳು ನೋಡುವಾಗ, ಸಿಚುವೇಶನ್ಸ್ ನೋಡುವಾಗ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಕಾಣಬಹುದು. ಹೇಗೆ, ಏನು? ಮಕ್ಕಳ ವಿಷಯಗಳು ನೋಡುವಾಗ ಕೆಲವೊಮ್ಮೆ ನಮ್ಗೇನೆ ಒಂದು ಸಂಶಯ ಆಗ್ತದೆ, ಏನಾಗ್ತದೆ ಅಂತ ಹೇಳಿ. ಆದ್ರೆ ಪ್ರಿಯರೇ, ಇದ್ರಲ್ಲೆಲ್ಲ ಮೇಲೆ ನಮಗೊಂದು ಹಬ್ಬ ಬರುತ್ತೆ, ಒಂದು ದೊಡ್ಡ ಫೀಸ್ ನಮ್ಗುಂಟಾಗ್ತದೆ. ನಮ್ಮ ಜೀವನದಲ್ಲೂ ಒಬ್ಬ ರಕ್ಷಕನು ಬಂದೇ ಬರುವನು. ಯೇಸು ಸ್ವಾಮಿ ನಮಗೆ ಆ ಒಂದು ಮಹಾ ಕೃಪೆ ನಮ್ಗೆ ಕೊಟ್ಟೆ ಕೊಡೋರು. ಆದ್ರೆ ನಾವು ವಿಶ್ವಾಸದಿಂದ ಎದುರು ನೋಡ್ಬೇಕು. ಯಾವಾಗ ಅಂತ ಹೇಳಕ್ಕಾಗಲ್ಲ, ಆದ್ರೆ ಬಂದೇ ಬರುತ್ತೆ. ಕಾರಣ, ದಾನಿಯೇಲನಿಗೆ 200-250 ವರ್ಷಗಳ ಹಿಂದೆ ತೋರಿಸಿದ ಈ ದರ್ಶನಗಳೆಲ್ಲ 100-150 ವರ್ಷಗಳಲ್ಲಿ ಅದೇ ರೀತಿಯಲ್ಲಿ ನಡೆಯುವುದು ಬೈಬಲಿನಲ್ಲೇ, ಮಕ್ಕಬಿಯರ ಗ್ರಂಥದಲ್ಲೇ ಬರೆದಿದೆ ಅಂತ ಹೇಳುವಾಗ ಇದು ಈ ಇದು ಅವ್ರ ಹೆಸರು ಮರ್ತೋಯ್ತಲ್ಲ, ಅದು ಪ್ರವಾದಿ ಗ್ರಂಥದಲ್ಲಿದೆ, ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವನು. ಹಬೂಕಕ್ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ
5ನೇ ವಾಕ್ಯ ಓದುವಾಗ. ಹಬಕ್ಕೂಕ್ ಪ್ರವಾದಿ ತಗೊಳ್ಳಿ ಬೇಗ. ಹಬಕ್ಕೂಕ್ ಪ್ರವಾದಿಯ ಗ್ರಂಥ. ಹಬಕ್ಕೂಕ್ ಪ್ರವಾದಿಯ ಗ್ರಂಥ. ಆಕ್ಚುಲಿ ಹಬಕ್ಕೂಕ್ ಪ್ರವಾದಿ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಿಂದ ಓದುವಾಗ ಅಳ್ತಾ ಇದ್ದಾರೆ. ನಾನೆಷ್ಟು ಓದಿ. ಕಾಲ ಸರ್ವೇಶ್ವರ ಮೊರೆ ಇಡುತ್ತಿರಬೇಕು ನಿನಗೆ? ನೀನೆಷ್ಟು ಕಾಲ ಸುಮ್ಮನಿರುವೆ ಕಿವಿಗೊಡದೆ ನನಗೆ? ಹಿಂಸೆ ಅಲ್ವಾ? ಆಗುತ್ತಿದೆ ನಾ ಕೂಗಿದೆ, ಆದರೂ ನೀ ಸುಮ್ಮನಿರುವೆ. ರಕ್ಷಣೆ ನಮ್ಗೆ ಈ ನೀಡದೆ ಪ್ರಾಬ್ಲಮ್ ಇದೆಯಲ್ಲ ಕೇಡನ್ನು ನಾ ನೋಡುವಂತೆ ಮಾಡಿದೆಯೇಕೆ? ನೋಡಿ, ಇದೇ ಕಾರ್ಯದಲ್ಲಿ ನಾವು ಅಂಡರ್ಗೋ ಆಗ್ತಾ ಇದೆ. ಇದೇ ಸಿಚುವೇಶನ್ ಅಲ್ಲಿ ಎಷ್ಟು ಕಾಲ ನಾನು ಮೊರೆ ಇಡಬೇಕು ಸ್ವಾಮಿ? ಈ ವಿಷಯಗಳ ಮಾತ್ರ ಯಾಕೆ ನೀವು ಸರಿ ಮಾಡ್ತಾ ಇಲ್ಲ? ಅವ್ರದ್ದು ವಿಷಯ ಎಲ್ಲ ಸರಿ ಮಾಡ್ತಾ ಇದ್ದೀರಾ? ಮತ್ತೆ ನಾವು ನೋಡಿದೀವಿ ಪೂರ್ವಜರು, ಕೆಂಪು ಸಮುದ್ರ ಹತ್ತಿರಕ್ಕೆ ಬಂದಾಗ ಹಾಗೇ ಡಿವೈಡ್ ಆಯಿತು ಅಂದೆಲ್ಲ ನಾವು ಕೇಳ್ತಾ ಇದೀವಿ. ಯಾಕೆ ನನ್ನ ಜೀವನದಲ್ಲಿ ಈ ಒಂದು ಕೆಂಪು ಸಮುದ್ರದ ಅನುಭವ ಆಗ್ತಾ ಇಲ್ಲ? ಹಬಕ್ಕೂಕ್ ಪ್ರವಾದಿ ಗೋಳಾಡ್ತಾ ಇದ್ದಾರೆ. ಮುಂದುವರಿಸಿ ಓದಿ ಸರ್. ಕೇಡನ್ನು ನಾ ನೋಡುವಂತೆ ಮಾಡಿದೆಯೇಕೆ? ಕಷ್ಟವನ್ನು ನಾ ಕಾಣುವಂತೆ ಮಾಡಿದೆಯೇಕೆ? ಹಿಂಸೆ ಬಾಧೆಗಳು ಇವೆ ನನ್ನ ಕಣ್ಣ ಮುಂದೆ. ಇಗೋ, ಜಗಳ ನಡೆಯುತ್ತಿದೆ, ವ್ಯಾಜ್ಯ ಬೀಳುತ್ತಿದೆ. ಜಡವಾಗಿ ಹೋಗಿದೆ ಧರ್ಮಶಾಸ್ತ್ರ, ಸ್ತಬ್ಧವಾಗಿದೆ ನ್ಯಾಯ ನೀತಿಯ ಚಕ್ರ. ಸಜ್ಜನರಿಗಿಂತ ದುರ್ಜನರ ಕೈ ಮೇಲಾಗಿದೆ ಎಂದೇ ನ್ಯಾಯ ನೀತಿ ತಲೆ ಕೆಳಗಾಗಿದೆ. ನಮ್ ಪ್ರಾರ್ಥನೆ, ನಮ್ ದುಃಖ ಇದೇ ಆಗಿದೆ. ಯಾಕೆ ನನಗೆ ಮಾತ್ರ ಹೀಗೆ? ಹಬಕ್ಕೂಕ್ ಪ್ರವಾದಿಯ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇದೀವಿ. ಆದ್ರೆ ದೇವರು ಹಬಕ್ಕೂಕ್ ಪ್ರವಾದಿ ಹೇಳ್ತಾ ಇದ್ದಾರೆ 5ನೇ ವಾಕ್ಯ. ಆಗ ಸರ್ವೇಶ್ವರ ತಮ್ಮ ಜನರಿಗೆ ಇಂತೆಂದರು, ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡಿರಿ, ನೋಡಿದರೆ ಬೆಕ್ಕಸ ಬೆರಗಾಗುವಿರಿ. ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದನ್ನು ಕುರಿತು ನೀವು ಕಿವಿಯಾರೆ ಕೇಳಿದರೂ ನೀವು ನಂಬುವುದಿಲ್ಲ. ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದು ನೀವು ಕಿವಿಯಾಲ ಕೇಳಿದರೂ ನಂಬುವುದಿಲ್ಲ. ಪ್ರಿಯರೇ, ಈಗ ನೀವು ಕಿವಿಯಾಲ ಕೇಳಿದ್ರು ನಂಬಕ್ಕಾಗದಿರೋ ಆ ವಿಷಯ, ಶಶಿಕಲಾ ಸಿಸ್ಟರ್, ನೀವು ಕಿವಿಯಾಲ ಕೇಳಿದ್ರು ಇದು ಆಗುತ್ತದೆ ಅಂತ ಹೇಳಿದ್ರೆ ಅಯ್ಯೋ ನನ್ಗ ಎಂಬ ವಿಷಯಗಳು ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದು ನೀವು ಕಿವಿಯಾಲ ಕೇಳಿದರೂ ನಂಬಕ್ಕಾಗಲ್ಲ. ಅಂತಹ ಒಂದು ಕಾರ್ಯ ನಾನು ನಿಮಗೆ ಮಾಡುವೆನು ಎಂದು ದೇವರು ಹೇಳ್ತಾ ಇದ್ದಾರೆ. ನಿಮ್ಮ ಕಾಲದಲ್ಲೇ. ಇದು ಇವತ್ತು ಆದ್ರೆ ಸ್ವಲ್ಪ ಒಂದು 1000-2000 ಸತಿ ಓದಿ, ನಿಮ್ಮ ಕಾಲದಲ್ಲೇ ನಾನೊಂದು ಕಾರ್ಯವನ್ನು ಮಾಡುವೆನು, ಅದು ನೀವು ಕಿವಿಯಾಲ ಕೇಳಿದರೂ ನಂಬಕ್ಕಾಗದಿರುವ ಕಾರ್ಯ ದೇವರು ನಮ್ಮ ಕಾಲದಲ್ಲಿ ಮಾಡುವುದು, ಅದು ಗ್ಯಾರಂಟಿ. ಇದು ನೋಡಿದ ಇದು ಹಬಕ್ಕೂಕ್ ಪ್ರವಾದಿ 17ನೇ ವಾಕ್ಯ, 3ನೇ ಅಧ್ಯಾಯ 17ನೇ ವಾಕ್ಯ, ಕೊನೆಯ ವಾಕ್ಯ ಇದೆ. 3ನೇ ಅಧ್ಯಾಯ ಕೊನೆಯ 17ನೇ ವಾಕ್ಯ. ಇದನ್ನೆಲ್ಲ ವಿಶ್ವಾಸಿಸಿ ಸ್ವಾಮಿ ಇದೆಲ್ಲ ನನ್ನ ಜೀವನದಲ್ಲಿ ಆಗ್ತದ ಎಂಬ ರೀತಿಯಲ್ಲೆಲ್ಲ ಯೋಚನೆ ಮಾಡಿ, ಆದ್ರೆ ಈ ವಚನದಲ್ಲಿ ನಂಬಿದ ನಂತರ ಹಬಕ್ಕೂಕ್ ಪ್ರವಾದಿ ಹೇಳ್ತಾ ಇದ್ದಾರೆ. 17ನೇ ವಾಕ್ಯ ಓದಿ ಸರ್. ಅಂಜೂರದ ಮರ ಚಿಗುರದೆ ಹೋದರೂ ಅಂಜೂರದ ಮರ ಚಿಗುರದೇ ಹೋದರು ಅಂದ್ರೆ ನಾವ್ ಹೇಳ್ತೀವಿ, ಇದು ಚಿಗರಲ್ಲ ಸರ್. ದ್ರಾಕ್ಷಾರಸ ಲತಾ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಕಾಣದೆ ಹೋದರು. ದ್ರಾಕ್ಷಾರಸರಿಗೆ ಒಂದು ಹಣ್ಣು ಇಲ್ಲ ಅಲ್ಲ, ಹಣ್ಣು ಕಾಣದೇ ಹೋದರು. ಇನ್ನು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು. ಅಯ್ಯೋ, ಈ ಎಣ್ಣೆ ಮರ ಇದೆಲ್ಲ ನಟ್ಟು, ಇದೆಲ್ಲ ಸಸಿಗಳೆಲ್ಲ ನಟ್ರು, ಉತ್ಪತ್ತಿ ಶೂನ್ಯವಾದರು. ಹೊಲ ಗದ್ದೆಗಳು ಆಹಾರ ಕೊಡದೆ ಹೋದರು. ಇದೆಲ್ಲ ನೆಗೆಟಿವ್. ನಾನು ಇದೆಲ್ಲ ಕಷ್ಟಪಡ್ತಾ ಇದೀನಿ, ಇದು ಇಲ್ಲಿಂದ ಬರುತ್ತದೆ. ಹಟ್ಟಿಗಳು ಬರಿದಾಗಿ ಹೋದರು. ಕುರಿ ಹಟ್ಟದಿಂದ ನನಗೆ ಅನುಗ್ರಹ ಬರುತ್ತದೆ, ಆದ್ರೆ ಅದೆಲ್ಲ ಬರಿದಾಗಿ ಹೋಗುವ ಅವಸ್ಥೆ ಕಾಣ್ತಾ ಇದೆ. ಆದರೂ ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ. ಪ್ರಿಯರೇ, ಈ 5ನೇ ವಾಕ್ಯ ನಿಮ್ಮ ಹೃದಯದಲ್ಲಿ ಬರೆದಿಡೋದಾದ್ರೆ, ನಿನ್ನ ಕಾಲದಲ್ಲೇ ನಾನೊಂದು ಕಾರ್ಯವನ್ನ ಮಾಡುವನು, ಅದು ನೀವು ಕಿವಿಯಾಲ ಕೇಳಿದರು
ನಂಬುವುದಿಲ್ಲ. ಈ ವಚನದಲ್ಲಿ ನೀವು ಪರಿಪೂರ್ಣ ವಿಶ್ವಾಸ ಇಡುವಾಗ ನಿಮ್ಮ ಸುತ್ತಲೂ ಎಲ್ಲೋ ದುರಂತ ಅನಾಹುತಗಳಾದರೂ ಹಬಕ್ಕೂಕ್ ಪ್ರವಾದಿ ಹೇಳ್ತಾ ಇದ್ದಾರೆ. ಎರಡನೇ ವಚನದಲ್ಲಿ ಅಯ್ಯೋ ಸ್ವಾಮಿ ಯಾಕೆ, ಅಯ್ಯೋ ಸ್ವಾಮಿ ಯಾಕೆ, ಅಯ್ಯೋ ಸ್ವಾಮಿ ಯಾಕೆ ಅಂತ ಹೇಳಿದ ಹಬಕ್ಕೂಕ್ ಪ್ರವಾದಿ ಹೇಳ್ತಾ ಇದ್ದಾರೆ, ಇದೆಲ್ಲ ಹೋದರು. ಈಗ ಮರಿಯನ್ ಪ್ರಾರ್ಥನೆ ನಮಗೆ ಈ ಒಂದು ರೇಂಜಿಗೆ ಸ್ವಲ್ಪ ರೀಚ್ ಆಗಿದೆ ನನ್ಗೆ ಅನಿಸ್ತಾ ಇದೆ. ಸ್ಟಾರ್ಟಿಂಗ್ ಇಲ್ಲಿ ಅಯ್ಯೋ ಸ್ವಾಮಿ ಯಾಕೆ, ಅಯ್ಯೋ ಸ್ವಾಮಿ ಯಾಕೆ ಅಂತ ಹೇಳಿದ ನಾವು ಈಗ ಈ ರೇಂಜಿಗೆ ರೀಚ್ ಆಗ್ತಾ, ಇದೆಲ್ಲ ಇಲ್ಲದೆ ಇರೋ ಪರವಾಗಿಲ್ಲ, ನಾನು ಸಂತೋಷಿಸುವನು ನನ್ನ ಉದ್ಧಾರಕನಲ್ಲಿ. ಇನ್ನು ಆನಂದಿಸುವನ ಸ್ವಾಮಿ ಸರ್ವೇಶ್ವರ ನೀಡುವ ನೆನಗೆ ಧೀರತೆ, ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ ನೋಡಿ, ಮಾಡುವನು ಅವ್ರು ಗುಡ್ಡಗಳಲ್ಲಿ ನಾ ಕೇಳೋದೆಲ್ಲ ಅಲ್ಲ ಓಡಾಡುವಂತೆ. ಕೊಡೋದು, ನಾನು ಕೇಳೋದೆಲ್ಲ ಅಲ್ಲ ಕೊಡೋದು, ನನಗೆ ಅವ್ರು ಕೊಡುವರು ಧೀರತೆ. ಇದರ ಮಧ್ಯೆ ನಿಲ್ಲುವ ಧೀರತೆ ನನಗೆ ಕೊಡುವರು. ಎರಡನೇದಾಗಿ ಚುರುಕುಗೊಳಿಸುವನು ಅವನ ನನ್ನ ಪಾದಗಳು ಜಿಂಕೆಯಂತೆ. ಇನ್ನು ಮಾಡುವನು ಬೆಟ್ಟ ಗುಡ್ಡಗಳಲ್ಲಿ ನಾ ಓಡಾಡುವಂತೆ. ಬೇರೆ ಒಂದು ಸಮತಟ್ಟಾದ ಸ್ಥಳದಲ್ಲೂ ಈಗ ಓಡಕ್ಕೆ ತುಂಬಾ ಕಷ್ಟ ಇದೆ, ಆದರೆ ಬೆಟ್ಟ ಗುಡ್ಡಗಳ ಮೇಲೆ, ದುರಂತಗಳ ಮೇಲೆ ಧೈರ್ಯವಾಗಿ ಓಡಾಡುವಂತೆ ದೇವರು ನಮ್ಮನ್ನು ಶಕ್ತಿಪಡಿಸು. ಅದೇ ನಮ್ಗೆ ಬೇಕಾಗಿರೋದು. ಏನೇ ಆದರೂ ಬೆಟ್ಟಗಳಾಗಲಿ ಗುಡ್ಡಗಳಾಗಲಿ ಅದರ ಮೇಲೆ ಓಡಾಡುವಂತೆ ನನ್ನ ಈ ಪಾದಗಳಿಗೆ ದೇವರ ಶಕ್ತಿಯನ್ನು ಕೊಡುವರು. ನಮ್ಮನ್ನು ಓಡಿಸ್ತಾ ಇದ್ದಾರೆ. ಇದುವರೆಗೆ ನಾವು ಓಡಿದರೆ ಈಗ ಓಡ್ತಾ ಇರೋದಾದ್ರೆ ಆ ಸರ್ವೇಶ್ವರನು ನಮಗೆ ಕೊಡುವ ಕಾರ್ಯವಾಗಿದೆ. ಪ್ರಿಯರೇ, ಈ ಸರ್ವೇಶ್ವರನಲ್ಲಿ ನಾವು ವಿಶ್ವಾಸಿಸುವಾಗ ಕೇಳಿದರೂ ನಂಬಲಾಗದಿರುವ ಆ ಕಾರ್ಯ ನಮ್ಮ ಕಾಲದಲ್ಲೇ, ನೆಕ್ಸ್ಟ್ ಅಲ್ಲ, ನಾವು ಸತ್ತ ನಂತರ ಅಲ್ಲ, ನಮ್ಮ ಕಾಲದಲ್ಲೇ ಅವರು ಮಾಡುವುದು. ಸರ್ವೇಶ್ವರನು ನಮ್ಮ ಪಾದಗಳು ಚುರುಕುಗೊಳಿಸು, ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವಂತೆ. ಅದೇ ನಮ್ಗೆ ಬೇಕಾಗಿರೋದು. ಏನೇ ನಡೆಯಲಿ ಅದ್ರ ಮೇಲೆ ಓಡಾಡುವರು ನಾವಾಗ್ಬೇಕು. ಈ ಕೃಪೆ ಈ ನಿನ್ನ